ನಮಸ್ಕಾರ. ಕಾಫಿ ಆಯ್ತಾ? ಸ್ನೇಹಿತರೆ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅಂದ್ರೆ ಅಲ್ಲಿಯ ಮುಖ್ಯಮಂತ್ರಿ ಬಹುದೊಡ್ಡ ಬಾಂಬ್ ಹಾಕಿಬಿಟ್ಟಿದ್ದಾರೆ. ಅದೇನಂತ ಹೇಳಿದ್ರೆ, ನಾನು ರಿಸೈನ್ ಮಾಡ್ಲಿಕ್ಕೆ ತಯಾರಿದ್ದೇನೆ ಅಂತ ಹೇಳ್ಕೊಂಡು ನಿನ್ನೆ ಹೇಳಿಬಿಟ್ಟಿದ್ದಾರೆ ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ. ಅದು ಲೈವ್ ಬಂದು ಹೇಳಿಬಿಟ್ಟಿದ್ದಾರೆ. ಇದರ ಹಿನ್ನೆಲೆ ಬಗ್ಗೆ ಸ್ವಲ್ಪ ಮಾತಾಡೋಣ. ನಿಮ್ಗೆ ಗೊತ್ತಿದೆ, ಆರ್ಜಿಕರ್ ಹಾಸ್ಪಿಟಲ್ನಲ್ಲಿ ನಡೆದಂಥ ಅತ್ಯಾಚಾರ ಮತ್ತು ಕೊಲೆ ಅಭಯ ಅವರದ್ದು. ಅಂದ್ರೆ ಆಕೆಯಲ್ಲಿ ವೈದ್ಯರಾಗಿದ್ದರು, ಆಕೆಯ ಕೊಲೆ ನಡೀತು. ಇದನ್ನು ಖಂಡಿಸಿ ಅಲ್ಲಿ ಮುಷ್ಕರಗಳು ಪ್ರಾರಂಭ ಆಯಿತು. ನಂತರ ಈ ಕೇಸನ್ನು CBIನೇ ಎನ್ಕ್ವೈರಿ ಮಾಡಿಸ್ಬೇಕು ಅಂತ ಹೇಳ್ಕೊಂಡು ಅಲ್ಲಿಯ ಡಾಕ್ಟರ್ಸ್ ಆಗಲಿ, ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾ ಇದ್ದವರು ಅಥವಾ ಅಲ್ಲಿಯ ಜನತೆ ಎಲ್ಲರೂ ಕೂಡ ಆಗ್ರಹ ಮಾಡಲಿಕ್ಕೆ ಶುರು ಮಾಡಿದರು. ಆದರೆ ಆ್ಯಸ್ ಯೂಸ್ವಲ್ ನಮ್ಮ ದೀದಿ ಸರ್ಕಾರ ಅದಕ್ಕೆ ಒಪ್ಪಲಿಲ್ಲ. ನಮ್ಮ ಪಶ್ಚಿಮ ಬಂಗಾಳದ ಪೊಲೀಸರು ಭಾಳಷ್ಟು ಶಕ್ತರಿದ್ದಾರೆ ಈ ಕೇಸ್ನ ಹ್ಯಾಂಡಲ್ ಮಾಡೋದ್ರಲ್ಲಿ. ಅವರು ಖಂಡಿತವಾಗಿ ಇದನ್ನು ಸರಿಯಾದ ದಿಕ್ಕಿನಲ್ಲೇ ತನಿಖೆ ನಡೆಸ್ತಾರೆ ಅಂತಕೊಂಡು ಹೇಳಿದರು. ಆದರೆ ಅದಕ್ಕೆ ಅಲ್ಲಿಯ ಜನ ಒಪ್ಪಲಿಲ್ಲ. ಆದರೂ ಕೂಡ ಕೇಸ್ ಪೊಲೀಸರ ಕೈಯಲ್ಲಿದ್ದಿತ್ತು. ಕೊನೆಗೆ ಹೈಕೋರ್ಟ್ನಿಂದ ಆರ್ಡರ್ ಬಂತು, ನಿಮ್ಮ ಪೊಲೀಸರು ಕೆಲಸ ಮಾಡಿದ ಸಾಕು, ಆ ಫೈಲ್ನೆಲ್ಲ CBI ಕೊಡಿ, ಇನ್ನು ಮುಂದೆ CBI ಅವರು ನೋಡ್ಕೊತಾರೆ ಅಂತೇಳಿ ಹೇಳಿದರು. ಇದು ಸಾರಾಂಶ. ಈಗ CBI ಎನ್ಕ್ವೈರಿ ನಡೀತಾ ಇದೆ. ನಂತರ ಅಲ್ಲಿ ಆರ್ಜಿಕರ್ ಹಾಸ್ಪಿಟಲ್ನ ಮುಖ್ಯಸ್ಥ ಯಾರಿದ್ದಾರೆ ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ನಂತರ ಅತ್ಯಾಚಾರ ಮಾಡಿದವನು ಕೂಡ ನೆಕ್ಸ್ಟ್ ಡೇ ಅಲ್ಲಿ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ಅಂತೂ ಅಲ್ಲಿ ಒಂದು ನಿಚ್ಚಳವಾಗಿದ್ದಂಥದ್ದು ಸತ್ಯ, ಅಲ್ಲಿ ಹಾಸ್ಪಿಟಲಲ್ಲಿ ಯಾವುದೂ ಸರಿ ಇರಲಿಲ್ಲ ಅನ್ನೋದು. ಅದರಲ್ಲೂ ಮುಖ್ಯವಾಗಿ ಅಲ್ಲಿ ಆ ಹಾಸ್ಪಿಟಲ್ನ ಮುಖ್ಯಸ್ಥ ಯಾರಿದ್ದ ಆತ ಬಹುದೊಡ್ಡ ಸ್ಕ್ಯಾಮ್ಗಳಲ್ಲಿ ಇನ್ವಾಲ್ವ್ ಆಗಿದ್ದ ಅನ್ನೋದು ಕೂಡ ಗೊತ್ತಾಗಿದೆ. ಇದನ್ನು ಆತನನ್ನು ಬಚಾವ್ ಮಾಡಲಿಕ್ಕೆ ಬಹಳಷ್ಟು ಪ್ರಯತ್ನ ಈ ಸರ್ಕಾರದಿಂದ ನಡೀತು. ಕೊನೆಗೆ ಇದನ್ನೆಲ್ಲ ಖಂಡಿಸಿ ಅಲ್ಲಿ ಮುಷ್ಕರಗಳು ಶುರುವಾಯಿತು. ಕೊನೆಗೆ ಡಾಕ್ಟರ್ಸ್, ಅಲ್ಲಿ ಕೆಲಸ ಮಾಡ್ತಿದ್ದಂಥ ಡಾಕ್ಟರ್ಸ್ ಮತ್ತು ಬೇರೆ ಡಾಕ್ಟರ್ಗಳು ಕೂಡ ನಮ್ಮ ಸೇಫ್ಟಿ ಇಲ್ಲ ಇಲ್ಲಿ ಅಂತೇಳಿ ಹೇಳಿ, ನಮ್ಗೆ ಯಾವುದೇ ರೀತಿಯ ಭದ್ರತೆ ಇಲ್ಲ, ನಮಗೆ ಸರಿಯಾದ ಭದ್ರತೆಯನ್ನು ಕೊಡಬೇಕು, ಇಲ್ಲಾಂದ್ರೆ ನಾವು ಕೆಲಸ ಮಾಡಲ್ಲ ಅಂತೇಳಿ ಹೇಳಿ ಅವರು ಕೂಡ ಮುಷ್ಕರ ಪ್ರಾರಂಭ ಮಾಡಿದ್ರು. ಅವರದ್ದು ಹಲವಾರು ಬೇಡಿಕೆಗಳು ಕೂಡ ಇತ್ತು. ಹಾಗಾಗಿ ಏನಾಗಿದೆ, ಅಲ್ಲಿ ಈಗ ಎಲ್ಲ ವೈದ್ಯರು ಅಂದರೆ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ವೈದ್ಯರು ಈಗ ಮುಷ್ಕರದಲ್ಲಿ ನಿರತರಾಗಿದ್ದಾರೆ. ಹಾಗಾಗಿ ಅಲ್ಲಿ ಈ ರಾಜಕೀಯದಿಂದಾಗಿ ಆಸ್ಪತ್ರೆಗೆ ರೋಗಿಗಳು ಬಂದರೆ ಡಾಕ್ಟರ್ ಇಲ್ಲ, ಒಟ್ಟಾರೆ ಮೇಲೆ ಬಡ ಜನತೆ ಅಂತೂ ಹೈರಾಣಾಗಿ ಹೋಗಿದ್ದಾರೆ. ಇದೆಲ್ಲದರ ಮಧ್ಯದಲ್ಲಿ ಈಗ ಸಂಧಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮಮತಾ ದೀದಿ. ಇದಕ್ಕೆಲ್ಲ ಮೊದಲು ಇನ್ನೊಂದು ಹೇಳ್ತೇನೆ, ಒಂದು 2-3 ದಿನದ ಹಿಂದೆ ಸುಪ್ರೀಂ ಕೋರ್ಟ್ ಕೂಡ ಒಂದು ಆರ್ಡರ್ ಕೊಡ್ತು ಡಾಕ್ಟರ್ಗಳಿಗೆ, ದಯವಿಟ್ಟು ನೀವು ಇಮಿಡಿಯೇಟಾಗಿ ನಿಮ್ಮ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಬಡ ಜನತೆಗೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಹೇಳಿದರು. ಆದರೆ ಡಾಕ್ಟರ್ ಅದನ್ನು ಕ್ಯಾರ್ ಅನ್ನಲಿಲ್ಲ. ಇಲ್ಲ, ನಮ್ಮ ಬೇಡಿಕೆ ಈಡೇರುವವರೆಗೆ ನಾವು ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅಂತಕೊಂಡು ಹೇಳಿದರು. ಹೇಳಿ ಅವರು ಮುಷ್ಕರವನ್ನು ಕಂಟಿನ್ಯೂ ಮಾಡಿದರು. ಈಗ ಏನಾಗಿದೆ ಅಂದರೆ ಸರ್ಕಾರದ ಮೇಲೆ ಪ್ರೆಷರ್ ಬೀಳ್ತಾ ಇದೆ, ಏನಾದರೂ ಮಾಡಿ ಈ ಮುಷ್ಕರವನ್ನು ನಿಲ್ಲಿಸಬೇಕು ಅಂದ್ಕೊಂಡು ದೀದಿ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕಾಗಿ ಈ ಡಾಕ್ಟರ್ಗಳನ್ನ ಸಂಧಾನಕ್ಕೆ ಕರೆದ್ರು. ಮೊದಲು 15 ಜನ ಏನೋ ಬರ್ಬೋದು ನೀವು ಅಂತೇಳಿ ಹೇಳಿದ್ರು. ಆದರೆ ಈ ವೈದ್ಯರು ಒಪ್ಪಲಿಲ್ಲ. ನಾವು 15 ಜನ ಅಲ್ಲ, ನಾವು 30 ಜನ ಬರ್ತಾ ಇದ್ದೇವೆ, ನಮ್ಮೆಲ್ಲರ ಮಾತನ್ನು ನೀವು ಕೇಳಬೇಕು ಅಂತೇಳಿ ಹೇಳಿದರು. ಅದಾದಮೇಲೆ ಲೈವ್ ಟೆಲಿಕಾಸ್ಟ್ ಆಗಬೇಕು, ಅಂದರೆ ನೇರ ಪ್ರಸಾರ ಆಗಬೇಕು. ನಾವು ಅಲ್ಲಿ ನಡೆಯುವಂತಹ ಈ ಸಂಧಾನ ಪ್ರಕ್ರಿಯೆ ಏನಿದೆ ಇದೆಲ್ಲದು ಇಡೀ ಭಾರತ ದೇಶಕ್ಕೆ ಗೊತ್ತಾಗಬೇಕು. ಹಾಗಾಗಿ ಲೈವ್ ಟೆಲಿಕಾಸ್ಟ್ ನಡಿಬೇಕು ಅಂತೇಳಿ ಹೇಳಿದರು. ಅದಕ್ಕೆ ಮಮತಾ ದೀದಿ ಆ್ಯಂಡ್ ಟೀಮ್ ಒಪ್ಪಲಿಲ್ಲ. ಮೊದಲು 15 ಜನ ಅಂತೇಳಿ ಹೇಳಿದ್ರು, ಕೊನೆ 30 ಜನರಿಗೆ ಅವರು ಒಪ್ಕೊಂಡ್ರು. ಆದರೆ ಈ ಲೈವ್ ಟೆಲಿಕಾಸ್ಟ್ ವಿಷಯಕ್ಕೆ ಒಪ್ಪಲಿಲ್ಲ ಅವರು. ಅದ್ರ ಬದಲಾಗಿ ಅದನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ಳೋಣ, ನಂತರ ಬೇಕಾದ್ರೆ ನೀವು ಪ್ರೆಸ್ಸಿಗೆ ರಿಲೀಸ್ ಮಾಡ್ಬೋದು ಅಂತೇಳಿ ಹೇಳಿದ್ರು. ಆದರೆ ಡಾಕ್ಟರ್ಸ್ ಅದಕ್ಕೆ ಒಪ್ಪಲಿಲ್ಲ. ಯಾಕಂತೇಳಿದರೆ ನಂತರ ನೀವು ತಿರುಚುತ್ತೀರಾ ಅಂತ ತಿಳ್ಕೊಂಡು ಹೇಳಿದರು. ಹಾಗಾಗಿ ಅಲ್ಲಲ್ಲಿಗೆ ಏನಿದೆ ಈ ಒಂದು ಮುಷ್ಕರದ ಮತ್ತು ಸಂಧಾನ ಈ ಪ್ರಕ್ರಿಯೆ ಅಲ್ಲಿಗೆ ನಿಲ್ತಿತ್ತು. ನಿನ್ನೆ ಕೂಡ ಪುನಃ ದೀದಿ ಎಲ್ಲರನ್ನು ಕರೆದ್ರು, 30 ಜನ ಡಾಕ್ಟರ್ನ ನೀವು ಬನ್ನಿ ಮಾತಾಡೋಣ ಕೂತ್ಕೊಂಡು ಅಂತೇಳಿ ಹೇಳಿದ್ರು. ಪುನಃ ಡಾಕ್ಟರ್ಗಳು ಅದೇ ಕಂಡೀಷನ್ ಹಾಕಿದರು, ನೇರ ಪ್ರಸಾರ ಮಾಡಲೇಬೇಕು ಅಂತ ಪಟ್ಟು ಹಿಡಿದ್ರು ಅವರು. ಹಾಗಾಗಿ ಅವರು ಪುನಃ ಅದಕ್ಕೆ ಸರ್ಕಾರ ಒಪ್ಪಲಿಲ್ಲ. ಹಾಗಾಗಿ ಡಾಕ್ಟರ್ಸ್ ಪುನಃ ಬರಲಿಲ್ಲ. ದೀದಿಯವರು 2 ಗಂಟೆ ಹೊತ್ತು ಕೂತ್ಕೊಂಡು ಕಾದ್ರಂತೆ. ಕಾದ ನಂತರ ಇವ್ರು ಬಂದಿಲ್ಲವಲ್ಲ, ಕೊನೆಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದ್ರು. ಪ್ರೆಸ್ ಕಾನ್ಫರೆನ್ಸಲ್ಲಿ ಕರೆದು ಅಲ್ಲಿ ಬ್ರೀಫ್ ಮಾಡಿದ್ರು, ಹೀಗೀಗಾಯಿತು, ನಾನು 2 ಗಂಟೆ ಹೊತ್ತು ಎಲ್ಲ ಕೆಲಸವನ್ನು ಬಿಟ್ಟು ಕಾಚಾ ಕೂತಿದ್ದೆ, ಆದರೂ ಅವ್ರು ಬಂದಿಲ್ಲ. ಹಾಗಾಗಿ ಇನ್ನು ಮುಂದೆ ಅವ್ರ ಹತ್ರ ನಾವು ಮಾತಾಡೋದ್ರ ಬಗ್ಗೆ ಏನು ಮಾಡಬೇಕು ಅಂತ ಮುಂದೆ ಯೋಚನೆ ಮಾಡ್ತೇವೆ. ನನ್ನ ಮೇಲೆ ನಂಬಿಕೆ ನಿಮಗಿಲ್ಲ ಅಂತ ಹೇಳಿದರೆ ನಾನು ರಿಸೈನ್ ಮಾಡ್ಲಿಕ್ಕೆ ತಯಾರಿದ್ದೇನೆ, ನಾನು ರಾಜೀನಾಮೆ ಕೊಡ್ತೇನೆ ಅಂತೇಳಿ ಹೇಳಿದರು. ಅಷ್ಟೇ, ರಾಜೀನಾಮೆ ಕೊಟ್ಟಿಲ್ಲ. ಕೊಡ್ತಾರೆ ಇಲ್ಲೊಂದು ಯಕ್ಷ ಪ್ರಶ್ನೆ. ಯಾಕಂತೇಳಿದರೆ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಿಮ್ಗೆ ಗೊತ್ತಿದೆ ಅಲ್ಲಿ ಹೇಗೆ ನಡೀತಾ ಇದೆ ಸರ್ಕಾರ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಬಹುಶಃ ಭಾರತದಲ್ಲಿ ಏನಾದರೂ ಒಂದು ರೀತಿ ಅರಾಜಕತೆಯ ತುದಿಯಲ್ಲಿರುವಂತಹ ರಾಜ್ಯ ಅಂತೇಳಿ ಹೇಳಿದರೆ ಪಶ್ಚಿಮ ಬಂಗಾಳ, ಇನ್ನೊಂದು ಮಣಿಪುರದಲ್ಲಿ ಬಿಡಿ, ಅಲ್ಲಿರುವಂತಹ ಸಮಸ್ಯೆ ಬೇರೆ ಥರದ ಸಮಸ್ಯೆ, ಅದು ಟೈಮ್ ತೊಗೊಳ್ತದೆ, ಸಾಲ್ವ್ ಆಗ್ತದೆ. ಬಟ್ ಪಶ್ಚಿಮ ಬಂಗಾಳದಲ್ಲಿ ಹಾಗಲ್ಲ, ಅಲ್ಲೊಂದು ಸುಭದ್ರ ಸರ್ಕಾರ ಇದೆ, ಎಲ್ಲದೂ ಇದೆ. ಆದರೆ ಈ ಸರ್ಕಾರವೇ ಸರಿ ಇಲ್ಲದ ಕಾರಣದಿಂದಾಗಿ ಅಲ್ಲಿ ಜನರಿಗೆ ರೊಚ್ಚಿಗೆದ್ದಿದ್ದಾರೆ. ಯಾವಾಗ ನೋಡಿದ್ರು ಗಲಾಟೆಗಳು ನಡೀತಾ ಇರ್ತದೆ. ಮತ್ತು ಆ ಸರ್ಕಾರ ಯಾವಾಗಲೂ ಅಷ್ಟೇ ಒನ್ ಸೈಡೆಡ್ ಆಗಿ ಇರ್ತದೆ. ಇವರೇ
ಇವರ ಪೊಲೀಸರು ಎಲ್ಲ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ತಾರೆ. ಆದರೆ ಅದೇ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಅಲ್ಲಿಯ ಸರ್ಕಾರ ಆ ಕೇಸ್ಗಳನ್ನ ಕ್ಲೋಸ್ ಮಾಡಿಸ್ತದೆ. ಇದು ಅಲ್ಲಿ ನಡೀತಾ ಇರುವಂತಹ ವಿಷಯ. ಒಟ್ಟಾರೆ ಮೇಲೆ ಈಗ ದೀದಿ ಈ ರಾಜೀನಾಮೆ ನಾಟಕ ಮಾಡ್ತಾ ಇದ್ದಾರಲ್ಲ, ನಿಮ್ಗೇನಾದರೂ ಅನಿಸ್ತದ ದೀದಿ ರಾಜೀನಾಮೆ ಕೊಡ್ಬೋದಾ ಅಂತ ಹೇಳ್ಕೊಂಡು? ಮಮತಾ ಬ್ಯಾನರ್ಜಿ ಉತ್ತರಾಧಿಕಾರಿ ಅಲ್ಲಿ ತಯಾರಿದ್ದಾರೆ, ಅಂದ್ರೆ ಮುಂದಿನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅಭಿಷೇಕ್ ಬ್ಯಾನರ್ಜಿ ಆಕೆಯ ಅಳಿಯ, ಸೋದರಳಿಯ, ಆತ ರೆಡಿ ಇದ್ದಾನೆ. ಆದರೆ ದೀದಿಗಿರುವಂತಹ ಹೆದರಿಕೆ ಏನು ಅಂತ ಹೇಳಿದ್ರೆ, ಒಂದು ವೇಳೆ ನಾನು ಈ ಒಂದು ಮುಖ್ಯಮಂತ್ರಿ ಪೋಸ್ಟಿಂದ ಕೆಳಗಡೆ ಇಳಿದ್ರೆ ಪಶ್ಚಿಮ ಬಂಗಾಳ ಎಲ್ಲಿ ನಮ್ಮ ಕೈಯಿಂದ ತಪ್ಪಿ ಹೋಗುತ್ತೋ ಅನ್ನೋ ಒಂದು ಭಯ ಅಂತೂ ತುಂಬ ಇದೆ. ಅದಕ್ಕೆ ಮುಖ್ಯ ಕಾರಣ ಈಗ ನಡೀತಿರುವಂತಹ ವಿದ್ಯಮಾನಗಳು. ಅದಾದ ಮೇಲೆ ಈಗಾಗಲೇ ಅಲ್ಲಿ ಎಲ್ಲ ನಡೀತಿರುವಂಥ ಎಲ್ಲ ವಿದ್ಯಮಾನಗಳನ್ನು ರಾಷ್ಟ್ರಪತಿಗೆ ಗವರ್ನರ್ ಈಗಾಗಲೇ ಅಪ್ಡೇಟ್ ಮಾಡ್ತಾನೆ ಇದ್ದಾರೆ. ಇದರ ಮಧ್ಯದಲ್ಲಿ ಒಂದು ವೇಳೆ ಅಭಿಷೇಕ್ ಬ್ಯಾನರ್ಜಿ ಅಲ್ಲಿ CM ಆದರೆ ಆತನಿಗೆ ಈ ರಾಜ್ಯವನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಾ ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೆ ದೀದಿ ಅಂತೂ ತನ್ನ ಕುರ್ಚಿಯಿಂದ ಇಳಿಯಲ್ಲ. ಅದಕ್ಕಾಗಿ ಈ ನಾಟಕ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರ ಮುಖ್ಯ ಎಜೆಂಡಾ ಏನು ಅಂತ ಹೇಳಿದ್ರೆ, ನಾನು ಈ ಥರ ಹೇಳೋದ್ರಿಂದ ಜನರು ಈ ಡಾಕ್ಟರ್ಗಳಿಗೆ ವಿರುದ್ಧವಾಗಿ ಬೀಳ್ಬೋದು, ಅಂದರೆ ಗಲಭೆಗಳನ್ನು ಪ್ರಾರಂಭ ಮಾಡ್ಬೋದು, ಈ ಡಾಕ್ಟರ್ಗಳ ಮುಷ್ಕರವನ್ನು ಯಾವ ರೀತಿ ಎಲ್ಲಾದರೂ ಅವರು ಹತ್ತಿಕ್ಕಬಹುದು ಅನ್ನೋ ಒಂದು ಯೋಚನೆ ಇದ್ರೂ ಇರ್ಬೋದು, ಅಥವಾ ಜನರು ಗಲಭೆಗೆ ಎಳ್ಳಿ ಅಂತ ಹೇಳ್ಕೊಂಡು ಈ ರೀತಿ ಆಫರ್ ಕೊಡ್ತಾ ಇರೋದು. ನಾನು ರಿಸೈನ್ ಮಾಡ್ತೇನೆ ಅಂತ ಹೇಳೋದು. ಹಾಗಾಗಿ ಅಕ್ಕ ದೀದಿ ನೀವು ರಿಸೈನ್ ಮಾಡಬೇಡಿ ಅಂತ ಹೇಳ್ಕೊಂಡು ಅಲ್ಲಿ ಜನರು ಗಲಭೆ ನಡೆಸೋ ಸಾಧ್ಯತೆಗಳಿದೆ. ಅದನ್ನೇ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೇನು ನಡೆದಿಲ್ಲ. ಬಟ್ ಪಶ್ಚಿಮ ಬಂಗಾಳದ್ದು ಅಲ್ಲಿ ಯಾವುದೇ ಸಮಯದಲ್ಲಿ ಏನು ಬೇಕಾದ್ರೂ ನಡೀಬೋದು. ನಿಮಗೆ ಅಲ್ಲಿ ಗೊತ್ತಿದೆ ಅಲ್ಲಿ ಯಾವ ರೀತಿ ಡೆಮೋಗ್ರಫಿ ಚೇಂಜ್ ಆಗಿದೆ. ಆ ಡೆಮೋಗ್ರಫಿ ಚೇಂಜ್ ಆಗಲಿ ಮುಖ್ಯ ಕಾರಣ ಯಾರು ಅನ್ನೋದು ನಿಮ್ಗೆ ಗೊತ್ತಿದೆ. ಮೊದಲು ಬಹಳಷ್ಟು ವರ್ಷಗಳವರೆಗೆ ಕಮ್ಯುನಿಸ್ಟ್ ಆಡಳಿತದಲ್ಲಿತ್ತು. ಕೊನೆ ಕಮ್ಯುನಿಸ್ಟ್ ಹೋಗಿ ಈಗ ತೃಣಮೂಲ ಕಾಂಗ್ರೆಸ್ ಬಂದಿದೆ. ಈ ತೃಣಮೂಲ ಕಾಂಗ್ರೆಸ್ನ ಮಮತಾ ಬ್ಯಾನರ್ಜಿ ಯಾವುದೇ ಡಿಕ್ಟೇಟರ್ಗೆ ಕಮ್ಮಿ ಇಲ್ಲ, ಅಂದರೆ ಸರ್ವಾಧಿಕಾರಿಗೆ ಕಮ್ಮಿ ಇಲ್ಲ. ಆ ರೀತಿ ಇವರು ಆಡಳಿತವನ್ನಲ್ಲಿ ನಡೆಸ್ತಾ ಇದ್ದಾರೆ. ಒಂದು ವೇಳೆ ಅಲ್ಲಿ ಏನಾದರೂ ಈ ಥರ ಗಲಭೆಗಳು ಪ್ರಾರಂಭ ಆದರೆ ಅದರಿಂದ ಮುಂದೆ ಏನಾದರೂ ಸಮಸ್ಯೆ ಆಗ್ಬೋದು ಅನ್ನೋದು ದೀದಿಯ ಯೋಚನೆ. ಅಂದರೆ ಗಲಭೆ ಆಗಬೇಕು, ಅವರಿಗೆ ಗಲಭೆ ಆದಾಗಲೇ ನಾನು ಅಲ್ಲಿ ಗಟ್ಟಿಯಾಗಲಿ ಸಾಧ್ಯ ಅನ್ನೋದು ದೀದಿಯ ಯೋಚನೆ ಇರ್ಬೋದು. ಅದಕ್ಕಾಗಿ ಈ ರೀತಿ ನಾನು ರಿಸೈನ್ ಮಾಡ್ತೇನೆ ಅಂತೇಳಿ ಹೇಳಿ ಸುಮ್ಮನೆ ಹೇಳ್ತಾ ಇದ್ದಾರೆ ಹೊರತು ಖಂಡಿತವಾಗಿ ರಿಸೈನ್ ಮಾಡಲ್ಲ. ಒಟ್ಟಾರೆ ಮೇಲೆ ನೋಡ್ಬೇಕು, ಇನ್ನೊಂದು 2 ದಿನದೊಳಗಡೆ ಅಲ್ಲಿ ಪರಿಸ್ಥಿತಿ ಹೇಗೆ ಆಗುತ್ತೆ ಅನ್ನೋದು ನೋಡ್ಬೇಕು. ಯಾಕಂದರೆ ಇದು ಇದೇ ಥರ ಮುಂದುವರಿತದ ಅಥವಾ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಿ ದೀದಿ ಕೆಳಗಡೆ ಇಳಿತಾರ ಅಥವಾ ದೀದಿ ಸೀಟ್ನಲ್ಲೇ ಕೂತ್ಕೊಂಡಿರ್ತಾರ ಅಂತೇಳಿ ನಾವು ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ಇದಿಷ್ಟು ನಮ್ಮ ದೀದಿಯವರ ಈ ಪ್ರಹಸನ ಏನಿದೆ, ರಾಜೀನಾಮೆ ಪ್ರಹಸನದ ವಿಷಯ. ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.